ಮನುಷ್ಯನ ಜನ್ಮ ಆಗುವ ಮುಂಚೆ ಅವನ ದೇಹ ಈ ಭೂಮಿ ಮೇಲೆ ಇತ್ತು. ಮೃತ್ಯುವಾದ ನಂತರವೂ ಅವನ ದೇಹ ಈ ಭೂಮಿ ಮೇಲೆ ಇರುತ್ತದೆ. ಆಕಾಶದಿಂದ ಮಳೆಹಣಿಯಾಗಿ ಭೂಮಿಗೆ ಇಳಿದು ಬರುತ್ತಾನೆ. ಮಣ್ಣಲ್ಲಿ ಬೆರೆಯುತ್ತಾನೆ. ಅಲ್ಲಿ ಇರುವ ಸಸಿಗಳು ಅವನನ್ನು ಹೀರಿಕೊಳ್ಳುತ್ತವೆ. ಸಸಿಗಳ ನರನಾಡಿಯಲ್ಲಿ ಮನುಷ್ಯ ಬೆರೆತು ಹೋಗುತ್ತಾನೆ. ಆ ಸಸಿಗಳಲ್ಲಿ ಒಂದು ಬೀಜನಾಗಿ ಪರಿವರ್ತನೆಗೊಳ್ಳುತ್ತಾನೆ. ಆ ಬೀಜವನ್ನು ಅಲ್ಲಿ ಇರುವ ಜೀವಿ ತಿನ್ನುತ್ತಾನೆ. ಆ ಜೀವಿಯ ದೇಹದಲ್ಲಿ ರಕ್ತನಾಗಿ ಪರಿವರ್ತನೆಗೊಳ್ಳುತ್ತಾನೆ. ಆ ರಕ್ತದಿಂದ ಒಂದು ಅದ್ಭುತ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತಾನೆ. ಆ ಅದ್ಭುತ ಶಕ್ತಿ ಅಮ್ಮನ ಗರ್ಭವನ್ನು ಸೇರಿದಾಗ ಅಲ್ಲಿ ಒಂದು ದೇಹದ ಆಕಾರ ಮೂಡಲು ಪ್ರಾರಂಭವಾಗುತ್ತದೆ. ಇಲ್ಲಿ ತಂದೆ ತಾಯಿಗಳು ಬರೀ ಪಾತ್ರಧಾರಿಗಳು ಅಷ್ಟೇ. ನಮಗೆ ದೇಹ ಕೊಟ್ಟ ನಿಜವಾದ ತಾಯಿ ಅದು ಪ್ರಕೃತಿ ಮಾತೆ. ಅದು ಜಾತಿ ಧರ್ಮವನ್ನು ನೋಡದೆ ನಿಸ್ವಾರ್ಥದಿಂದ ಸೇವೆ ಮಾಡುತ್ತದೆ. ಎಲ್ಲರೂ ನನ್ನ ಮಕ್ಕಳೇ ಎಂದು ಭಾವಿಸುತ್ತದೆ.